ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಐತಿಹಾಸಿಕ ಹುಲಿಕೆರೆ ಸಿಡಿ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೆಯಿತು. ಮೇ 3ರ ಶುಕ್ರವಾರದಂದು ಹುಲಿಕೆರೆ ಗ್ರಾಮ ದೇವತೆಯರಾದ ಶ್ರೀ ಮಾರಮ್ಮ ಮತ್ತು ಶ್ರೀ ಕಾಶಮ್ಮನವರ ಜಾತ್ರಾ ಮಹೋತ್ಸವವು ನಡೆಯಲಿದ್ದು, ನಿನ್ನೆ ಶ್ರೀ ಕಾಶಮ್ಮನವರ ಸಿಡಿ ಮಹೋತ್ಸವವು ನಡೆಯಿತು. ತನ್ನದೇ ಆದ ನಂಬಿಕೆ ಮತ್ತು ಆಚರಣೆಯುಳ್ಳ ಈ ಸಿಡಿ ಮಹೋತ್ಸವದಲ್ಲಿ ಶ್ರೀ ಕಾಶಿ ಭಾಗೀರಥಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ತಾಯಿಯ ಮಕ್ಕಳ ಶ್ರೀ ಚೋಮದೇವರುಗಳ ಸಮ್ಮುಖದಲ್ಲಿ ಮತ್ತು ಹುಲಿಕೆರೆ ದೊಡ್ಡ ಮಠದ ಪೀಠಾಧಿಪತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿದ ಈ ಸಿಡಿ ಮಹೋತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಭಕ್ತರು ಪಾಲ್ಗೊಂಡು ಸಿಡಿಯನ್ನ ಕಣ್ತುಂಬಿಕೊಂಡರು. ಹುಲಿಕೆರೆಯ ಕಾಶಿ ಭಾಗೀರಥಿಯವರು 24 ಹಳ್ಳಿಗೆ ಒಂದು ದೊಡ್ಡ ಒಡತಿ ಗ್ರಾಮ ದೇವತೆ ಮಾರಮ್ಮ ಮತ್ತು ಕಾಶಮ್ಮನವರ ಒಂದು ದೊಡ್ಡ ಕ್ಷೇತ್ರದ 24 ಹಳ್ಳಿಗೆ. ಈ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಹಿರಿಯರು ಕಿರಿಯರು ಸಾರ್ವಜನಿಕರು ಋಷಿಮುನಿಗಳು ಸಹ ಈ ಮಾಡಿ ತಪಸ್ಸ ಸ್ಥಳದಲ್ಲಿ ಈ ಹುಲಿಕೆರೆಯಲ್ಲಿ ಕಾಶಿ ಭಾಗೀರಥಿ ಎಂಬುದಾಗಿ ಕಾಶಿ ವಿಶ್ವೇಶ್ವರಿ ಕಾಶಿ ಭಾಗೀರಥಿ ಎಂಬುದಾಗಿ ನಾಮಕರಣ ಇದೆ. ಇದನ್ನು ಹಳ್ಳಿ ವಾಡಿಕೆಯಲ್ಲಿ ಕಾಶಮ್ಮ ಅಂತ ಕರೆಯುತ್ತಾರೆ. ಇದು ಕಾಶಿ ವಿಶ್ವೇಶ್ವರಿ ಕರೆಯೋದ್ರಿಂದ ಅನೇಕ ವರ್ಷಗಳ ಕಾಲ ಸುಮಾರು ಶತಮಾನ 300 ವರ್ಷಗಳ ಕಾಲದಿಂದ ದೊಡ್ಡ ಮಠ ಹೊಸಮಠ ಗಡಿಗವಿ ಮಠ ಈ ರೀತಿಯಾಗಿ ಎಲ್ಲ ಮಠಗಳ ಕ್ಷೇತ್ರವಾದ ಪಾವನ ಮೂರ್ತಿ ಅಂತ ಈ ಕಾಶಿ ವಿಶ್ವೇಶ್ವರಿಯ ಒಂದು ಸಿಡಿ ಪ್ರತಿ ವರ್ಷದ ಸಿಡಿ ಮಹೋತ್ಸವವನ್ನು ಒಬ್ಬ ಸಿಡಿ ಗಣಮಗವನ್ನು ಆಯ್ಕೆ ಮಾಡಿ, ಅಂದರೆ ಶುಕ್ರವಾರ ಆಯ್ಕೆ ಮಾಡಿ ಶನಿವಾರ ಎಡೆಯನ್ನು ಕೊಟ್ಟು ಭಾನುವಾರ ಈ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಇದು ಅನೇಕ ವರ್ಷಗಳ ಇತಿಹಾಸದಿಂದ ನಡೆದು ಬಂದಿರೋದ್ರಿಂದ ಸಾರ್ವಜನಿಕರವಾಗಿ 24 ಹಳ್ಳಿ ದೇವತೆಗಳಿಗೆ ಈ ದೇವತೆ ಮಹಾಚೇತನ ಶಕ್ತಿ ಬೇಡಿದ ವರಗಳನ್ನು ಕೊಡುವಂಥ ಮಹಾಶಕ್ತಿ ಇರೋದು ಅಂದರೆ ಈ ಕಾಶಿ ಭಾಗೀರಥಿಗೆ ಅಂತೇಳಿ 24 ಹಳ್ಳಿಯಿಂದಲೇ ಸುತ್ತಮುತ್ತ ಇಡೀ ಕರ್ನಾಟಕ ರಾಜ್ಯದಿಂದ ಅನೇಕ ಜನ ಭಕ್ತಗಳು ಇಲ್ಲಿ ಮಾಡ್ಕೊಂಡಿದ್ದಾರೆ. ಈ ತಾಯಿ ನಂಬಿದವರಿಗೆ ಯಾರೂ ಸಹ ಒಂದು ಅನ್ಯಾಯ ಆಗಿಲ್ಲ. ಮಕ್ಕಳ ಫಲ, ಮರಿ ಫಲ, ಕಷ್ಟ ಸುಖ ಮಾಟ ಚೌಡಿ ಪೀಡೆ ಪಿಚಾಚಿ ಏನೇಗಳಿದ್ದರೂ ಸಹ ಈ ತಾಯಿ ಶಕ್ತಿ ಹತ್ರ ಬಂದು ಆದಿಶಕ್ತಿ ಹತ್ರ ಓದಿ ಬೇಡ್ಕೊಂಡಾಗ ಆ ಶಕ್ತಿಯನ್ನು ಅವರ ಕರುಣೆ ಕೊಡಿಸ್ತಾರೆ. ಅದಕ್ಕೋಸ್ಕರ ಈ ಸಿಡಿ ಮಹೋತ್ಸವ ಇದೆಯಲ್ಲ ಇದು ಅದ್ಭುತ. ಕರ್ನಾಟಕದಲ್ಲಿ ನಮ್ಮ ಹುಲಿಕೆರೆ ಕ್ಷೇತ್ರ ಮತ್ತು ತುಮಕೂರು ಮಾತ್ರದಲ್ಲಿ ನಡೆಯೋದು 2 ಕ್ಷೇತ್ರ. ಇದು ಸಿಡಿಯಿಂದ ಸುತ್ತದ ತೀರಿಯಲ್ಲ, ಇದು ಎಳೆಯ ತೀರು. ಈ ಸಿಡಿಯನ್ನು ಎಳ್ಕೊಂಡೋಗಿ ಸಾರ್ವಜನಿಕರವಾಗಿ ಸುಮಾರು 1-1.5 ಕಿಲೋಮೀಟ್ರ್ ದೂರ ಅದನ್ನು ಸಾರ್ವಜನಿಕರು ಈ ಮಾರವ್ಜಿ ದೇವಸ್ಥಾನ ಇಟ್ಕೊಂಡು ಇಡೀ ಕಾಶಿ ಭಾಗದ ಗ್ರಾಮ ದೇವತೆ ಹೊರಗಡೆ ಕರ್ಕೊಂಡ್ಬಂದ್ಬಿಟ್ಟು ಸುತ್ತ ಊರಿನ ಹೊರಗಡೆಯಿಂದ ಬಂದ್ಬಿಟ್ಟು ಆ ಸಿಡಿ ಮಗನಲ್ಲಿ ಇಳಿಸಿ ವಿಜಯೋತ್ಸವವನ್ನು ಆಚರಿಸಿ ಆ ಜಗನ್ಮಾತೆಯನ್ನು ಸಿಡಿ ಮಹೋತ್ಸವವನ್ನು ಆಚರಿಸಾದ್ಮೇಲೆ ಅದೇ ರೀತಿಯಾಗಿ ಮತ್ತೆ ಅಲ್ಲಿಗೆ 9 ದಿವಸಕ್ಕೆ ಮಾರವ್ಜಿ ಅವರ ಒಂದು ಬಾನ ಆಗುತ್ತೆ, ಜಾತ್ರೆ ಆಗುತ್ತೆ. ಇದೆಲ್ಲವನ್ನು ಗ್ರಾಮತಿ ದೇವತೆಗಳ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ವಿಶೇಷ ಏನಪ್ಪ ಅಂದರೆ ಮಾರವ್ಜಿ ಆಗಲಿ ಮಾರವ್ಜಿ ಮಕ್ಕಳಾಗಲಿ ಬರೋಲ್ಲ, ಕಾಶವಜ್ಜಿ ಮಕ್ಕಳು ಮಾತ್ರ ಈ ಸಿಡಿಗೆ ಬರ್ತಾರೆ. ಮುಂದೆ ಅದರ ತಾಯಿಯವರ ಹಿಂದೆ ಏನೋ ಒಂದು ಶಾಪಗುಣ ಅಂತ ಹಿರಿಯರು ಹೇಳ್ತಾರೆ, ನಮಗೂ ಅಷ್ಟು ಅರಿವಿಲ್ಲ. ಆ ಗುಣದಿಂದ ಇವತ್ತು ಮತ್ತೆ ಜಾತ್ರಾ ಮಹೋತ್ಸವವನ್ನು ಎಲ್ಲ ದೇವತೆಗಳು ಸುತ್ತ ಹಳ್ಳಿಗಳಿಂದ ಪಾನಕ ಗಾಡಿ ಭಕ್ತರವ್ರ ಗಾಡಿ ಎಲ್ಲರೂ ಬಂದ್ಬಿಟ್ಟು ಈ ಜಗನ್ಮಾತೆ ಆದಿಶಕ್ತಿಯನ್ನು ವರವನ್ನು ಕೇಳ್ತಾರೆ. ಆ ವರವು ಕರೆಕ್ಟಾಗಿ ಭಕ್ತರ ಇಷ್ಟಾರ್ಥಗಳನ್ನು ತಾಯಿ ನೆರವೇರಿಸ್ತಾಳೆ. ಅದಕ್ಕೋಸ್ಕರ ಈ ಸಿಡಿ ಮಹೋತ್ಸವನ ಪ್ರತಿ ವರ್ಷ ನಾವು ಆಚರಣೆಯಿಂದ ಮಳೆ ಬೆಳೆ ಸಂತುಷ್ಟರಾಗಿ ಭಕ್ತರೆಲ್ಲ ಸುಖವಾಗಿರ್ತಾರೆ ಎಂಬುದಾಗಿ ನಮ್ಮ ಮಾತುಗಳನ್ನು ಕಾಶಿ ವಿಶ್ವೇಶ್ವರ ಬಗ್ಗೆ 2 ಮಾತನಾಡಿಗೆ ಧನ್ಯವಾದಗಳು.
ಸುದ್ದಿ 18 ಸದಾ ನಿಮ್ಮೊಂದಿಗೆ.